ಇವತ್ತು ಸ್ಟೇಟ್ ಪಾಲಿಟಿಕ್ಸಿಗೆ ಸಂಬಂಧಿಸಿದ ಸುದ್ದಿಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋಗೋಣಂತೆ. ನಂಬರ್ 1, ಭೈರತಿ ಬಸವರಾಜು ಅರೆಸ್ಟು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಿಕ್ಲಾ ಶಿವ ಮರ್ಡರ್ ಕೇಸ್ನಲ್ಲಿ ಎಲ್ಲಿಂದ ನೋಡಿ, ಇದು ಸಾಂವಿಧಾನಿಕವಾಗಿ ಚುನಾವಣೆಗೆ ನಿಂತು ಗೆದ್ದು ಬಂದಂಥ ಒಬ್ಬ ಶಾಸಕ ಒಬ್ಬ ರೌಡಿ ಶೀಟರ್ನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದಂಥ ವಿದ್ಯಮಾನಕ್ಕೆ ಕರ್ನಾಟಕ ಸಾಕ್ಷಿ ಆಯಿತು. ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಮೊದಲನೇದಲ್ಲ ಕೊನೆಯದಾಗಲಿ ಅನ್ನೋದು ನಮ್ಮ ಬಯಕೆ ಅಷ್ಟೇ. ಬಿಕ್ಲಾ ಶಿವ 2025ರಲ್ಲಿ ಮನೆ ಮುಂದೆ ತಾಯಿ ಕಣ್ಣೆದುರಿಗೆ ಮರ್ಡರ್ ಆಗ್ತಾನೆ. ಆ ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಭೈರತಿ ಬಸವರಾಜು ಅವರ ಹೆಸರಿತ್ತು. ಪೊಲೀಸರೇ ನೋಟಿಸ್ ಕೊಟ್ಟಿರಲಿಲ್ಲ, ಬಟ್ ಆನ್ ಅ ಸೇಫರ್ ಸೈಡ್ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಗೆ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಇದನ್ನು ಆ ಜನ್ಮಕ್ಕೆ ಹೋಗೋ ಅರ್ಜಿಗೆ ಪ್ರಬಲ ವಿರೋಧವನ್ನು CID ಪರ ವಕೀಲರು ಮಾಡಿದ್ರು. ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸೋದು ಅವಶ್ಯಕತೆ ಇದೆ ಅಂತ. ಭೈರತಿ ಬಸವರಾಜು ಮತ್ತು ಅವರ ವಕೀಲರ ತಂಡ ಕಂಗಾಲಾಗಿ ಹೋಗಿರ್ಬೇಕು, ಏನು ಮಾಡೋದಕ್ಕೆ ಬಯಸ್ತಿದ್ದಾರೆ ಇವರು ಅಂತ. ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೋಡಿದ್ರೆ ಒಂದು ನೋಟಿಸ್ ಕೊಡ್ತಿಲ್ಲ, ವಿಚಾರಣೆಗೆ ಬನ್ನಿ ಅಂತಿಲ್ಲ. ನಾವೊಂದು ನಿರೀಕ್ಷಣಾ ಜಾಮೀನು ಕೇಳಿದ್ರೆ ಇಲ್ಲ, ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಅವಶ್ಯಕತೆ ಇದೆ ಅಂತಾರೆ ಅಂತ. ಒಂದು ಹಂತದಲ್ಲಿ ಭೈರತಿ ಬಸವರಾಜು ಅವ್ರಿಗೆ ಗೊತ್ತಾಯಿತು, ಕೈ ಬಿಡ್ತೀಯಾ, ಅರೆಸ್ಟ್ ಮಾಡ್ತಾರೆ ಇವರು ಇವತ್ತಲ್ಲ ನಾಳೆ ಅಂತ. ಹೈಕೋರ್ಟಿಗೆ ಅರ್ಜಿ ಹಾಕೊಂಡ್ರು ಅವರು, ಆಂಟಿಸಿಪೇಟ್ರಿ ಬೇಲ್ ಕೇಳ್ಕೊಂಡು. ಆಂಟಿಸಿಪೇಟ್ರಿ ಬೇಲ್ನಲ್ಲೇನು, ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ ಮತ್ತು ಇಂತಿಂಥ ದುರುದ್ದೇಶ ಇಟ್ಕೊಂಡು ಈ ರಾಜಕಾರಣಿಗಳ ಆವಾದ ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮ್ಮು ಚಂದ್ರ ಮಾಡ್ತಾರೆ. ನಮ್ಮ ವಿರೋಧ ಪಕ್ಷದವರು ಅಧಿಕಾರದಲ್ಲಿದ್ದಾರೆ, ಅರೆಸ್ಟ್ ಮಾಡಿ ಹ್ಯಾರಾಸ್ಮೆಂಟ್ ಕೊಟ್ಟು ಬಿಡ್ತಾರೆ, ಹೀಗೆಲ್ಲ ಒಂದು ವಾದ ಮಾಡ್ತಾರೆ. ಅಂಥ ವಾದ ಮಾಡಿ ನಮಗೊಂದು ನಿರೀಕ್ಷಣಾ ಜಾಮೀನು ಕೊಡಿ, ಬಂಧನದ ಆಗದಂತೆ ತಡೆಯಿರಿ. ಅಣ್ಣ ನಮಸ್ಕಾರ ಅಣ್ಣ ಬಾಸ್, ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ. ಆ ನಂತರ ತನಿಖೆಗೆ ಯಾವ್ಯಾವ ಸಹಕಾರ ಬೇಕೋ ಎಲ್ಲ ಸಹಕಾರ ನಾನು ಕೊಡ್ತೀನಿ ಅನ್ನುವ ವಾದವನ್ನು ಇವರು ಮಂಡನೆ ಮಾಡಿದ್ರು. ಹೈಕೋರ್ಟಿನ ಕೇಳಲಿಲ್ಲ ಆ ವಾದವನ್ನು, ವಜಾ ಮಾಡ್ತೀವ್ರ ಅರ್ಜಿ. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಮುಕುಲ್ ರೋಹಟಿಗೆ ವಾದ ಮಂಡನೆ ಮಾಡಿದ್ರು ಇವರು ಹಂಗೆ ಇದ್ದಾಳ ಪರವಾಗಿ. ಒಂದು ಎಡವಟ್ಟು ಅಂದರೆ ಕ್ಯಾಲ್ಕುಲೇಷನ್ನಲ್ಲಿ ರಾಂಗ್ ಆಗಿದ್ದದು. ಈ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜಗದೀಶ ಅಂತ. ಏನಿಲ್ಲ, ಸ್ವರ್ಗ ಒಂದು ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಜಗದೀಶನಿಗೂ ನಮ್ಮ ಕ್ಲೈಂಟ್ ಭೈರತಿ ಬಸವರಾಜುಗೂ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಇವರೊಬ್ಬರಿಗೊಬ್ಬರಿಗೆ ಅಂತ ಮುಕುಲ್ ರೋಹಟಿಗೆ ವಾದ ಮಂಡನೆ ಮಾಡಿದ್ರು ಮುಖ್ಯ ನ್ಯಾಯಮೂರ್ತಿಗಳ ಎದುರಿಗೆ. ಸಂಬಂಧನೇ ಇಲ್ಲ, ದುರುದ್ದೇಶದಿಂದ ನಮ್ಮ ಕ್ಲೈಂಟನ್ನು ಸಿಗಿಸಕ್ಕೆ ಹೊರಟಿದ್ದಾರೆ. ಆರ್ಥಿಕ ಶುಭಾಶಯಗಳು, ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ, ಕರ್ನಾಟಕದಲ್ಲಿ ನಂಬರ್ 1 ಏನು ಆಸ್ತಿ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬಯಸ್ತೀನಿ. ಜಾಮೀನು ಕೊಟ್ಟು ಬಿಡಿ ಅಂತ ಕೇಳೋದು. ಅದು ಸೇರಿದಂತೆ ಅನೇಕ ವಾದಗಳ ಮಂಡನೆ ಅದು. ಬಟ್ ಸುಪ್ರೀಂ ಕೋರ್ಟ್ ಈ ವಾದವನ್ನು ಸೀರಿಯಸ್ ಆಗಿ ತಗೊಂಡು, ಹೆಂಗೆ ಹೇಳ್ತೀರಿ ನೀವು? ನಿರೀಕ್ಷಣಾ ಜಾಮೀನು ಕೇಳುವಾಗ ಪ್ರಮುಖ ಆರೋಪಿಗೂ ನಮ್ಮ ಕ್ಲೈಂಟ್ಗೂ ಸಂಬಂಧನೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಇಷ್ಟು ಪ್ರಿಂಟೌಟ್ ತಂದು ಕೊಟ್ಟಿದ್ದಾರೆ CID ಅವರು. ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅದರಲ್ಲಿ. CDR ಅಂತಾರೆ, ಕಾಲ್ ಡೇಟಾ ರೆಕಾರ್ಡಿಂಗ್ಸ್. CDR ಇದೆ, ಯಾವ್ಯಾವ ಲೊಕೇಶನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ರು. ನೀನ್ ಲವ್ ಮಾಡ್ತೀಯ ಅಂತ ಕೇಳೋ ಬಂದು TT ಮಾಡ್ತೀಯ ಅಂದ್ರೆ ರೆಡಿ ಅಂತಿದ್ದೆ ನಾನು. TTನಾ? ಹಾಗಂದ್ರೆ ತೀಟೆ ತೀರಿಸ್ಕೊಳ್ಳೋದು ಅಂತ.